ಹಲೋ ನಮಸ್ಕಾರ ಗೈಸ್. ಇವತ್ತಿನ ಹೊಸ ಬ್ಲಾಗ್ಗೆ ನಿಮ್ಮೆಲ್ಲರಿಗೂ ಸುಸ್ವಾಗತ. ಇವತ್ತು ನಾವು ಹೊರಗಡೆ ಹೋಗ್ತೀವಿ ಅಂತ. ಓಕೆ, ಹೋಗೋಣ ನಮ್ಮ ಮನೆ ದೇವರಿಗೆ. ನಮ್ಮ ಮನೆ ದೇವರದು ಬಂದುಬಿಟ್ಟು ಚಿತ್ರದುರ್ಗದಲ್ಲಿ. ಹೋಗೋಣ, ನಿಮಗೂ ತೋರಿಸ್ತೀನಿ. ಯಾಕಂದ್ರೆ ಅದು ಕಾರ್ತಿಕೋತ್ಸವ. ಹೋಗೋಣಂತೆ, ಬನ್ನಿ ತೋರಿಸ್ತೀನಿ. ಹೊಸ ಬಸ್ ಸ್ಟ್ಯಾಂಡ್ ಬಂದಿದ್ವಿ. ಇಲ್ಲಿಂದ ಬಸ್ ಹತ್ಕೊಂಡು ಹೋಗೋದು. ಇಷ್ಟು ಬಸ್ಗಳು ರೆಡಿಯಾಗಿ ಹೋಗ್ತಿದ್ದಾವೆ ಆಲ್ರೆಡಿ. ನಾವು ಹೋಗ್ಬೇಕಾಗಿರೋ ಬಸ್ಸು ಚಿತ್ರದುರ್ಗ. ಅಲ್ಲಿ ಕಾಣ್ತಿದ್ದಲ್ಲ, ಫಸ್ಟ್ ಇದು ಚಿತ್ರದುರ್ಗ. ಇದೆ ಬಸ್. ಓಕೆ ಗೈಸ್, ಲೆಟ್ಸ್ ಗೋ. ಚಿತ್ರದುರ್ಗಕ್ಕೆ ಹೋಗುವ. ಎಷ್ಟೋ ಗೌರ್ಮೆಂಟ್ ಬಸ್ಸಲ್ಲಿ ಡ್ರೈವರ್ ಅವರೇ ಆಗಿರ್ತಾರೆ ಮತ್ತು ಕಂಡಕ್ಟರ್ ಅವರೇ ಆಗಿರ್ತಾರೆ. ಈ ಬಸ್ಸಲ್ಲೂ ಕೂಡ ಅದೇ ರೀತಿ ಕಂಡಕ್ಟರ್ ಅವರೇ, ಡ್ರೈವರ್ ಅವರೇ. ಗೈಸ್, ಯಾರಾದ್ರೂ ನೋಡ್ತಿದ್ರೆ ನನಗೆ ಕಮೆಂಟ್ ಹಾಕ್ಬಿಡಿ. ಚಿತ್ರದುರ್ಗ ಬಸ್ ಸ್ಟ್ಯಾಂಡ್ ಬಂದು ಇಳಿದೆ. ಗೈಸ್, ಇದೆ ಚಂದ್ರವಳ್ಳಿ ತೋಟ ಅಂದರೆ. ಗೈಸ್ ನೋಡ್ಬೋದು, ಇವತ್ತು ಕಾರ್ತಿಕ ಇರೋದ್ರಿಂದ ಎಲ್ಲ ಎಷ್ಟು ಜೋರ ಮಾಡಿದ್ದಾರೆ. ಅಲ್ಲಿ ಫುಲ್ ಅಷ್ಟು ಗುಡ್ಡ ಅದು. ಓಕೆನಾ, ಬಿಟ್ಟರೆ ಇದು ಇವತ್ತು ಆ್ಯಕ್ಚುಲಿ ಕಾರ್ತಿಕ ಇರೋದಿಲ್ಲಿ. ಈ ದೇವರ ಹೆಸರು ಬಂದ್ಬಿಟ್ಟು ಶ್ರೀ ಧವಳೇಶ್ವರ ದೇವರು. ಓಕೆನಾ, ಇದು ಇರೋದು ಫುಲ್ ಲಾಸ್ಟಲ್ಲಿ ಗುಡ್ಡದ ಮೇಲೆ. ಇದೇ ಅಲ್ಲಿ ಇರೋದು ಒರಿಜಿನಲ್. ಮತ್ತು ಇಲ್ಲಿ ಪ್ರತಿಷ್ಠಾಪನೆ ಮಾಡಿ ಇಲ್ಲಿ ನಾನು ನಿತ್ಯ ಪೂಜಾ ಕಾರ್ಯಕ್ರಮ ಮಾಡ್ಕೊಂತ ಬರ್ತಿದ್ದಾರೆ. ಇದೇ ನಮ್ಮ ಮನೆ ದೇವರು. ಆ್ಯಕ್ಚುಲಿ ನಮ್ಮ ಮನೆ ದೇವ್ರು ಬಂದ್ಬಿಟ್ಟು ಶ್ರೀ ಧವಳೇಶ್ವರ. ಇದೇ ನೋಡ್ಬೋದು ಎಷ್ಟು ಚೆನ್ನಾಗಿದೆ ದೇವಸ್ಥಾನ. ಎಲ್ಲ ತೋರಿಸ್ತೀನಿ ಬರ್ರಿ. ಎಂಥ ವ್ಯೂ ಐತೆ ನೋಡ್ಬೋದು. ಎಷ್ಟು ಫ್ರೀ ಆಗಿದೆ ದೇವಸ್ಥಾನ ಅಂತ. ಗೈಸ್, ಇವತ್ತಿಲ್ಲಿ ಈ ಸೈಡ್ ಪ್ರಸಾದವನ್ನು ಕೂಡ ಏರ್ಪಾಟಿರುತ್ತೆ. ಇದನ್ನು ಈ ಪ್ಲೇಸ್ನಲ್ಲಿ ಚಂದ್ರವಳ್ಳಿ ತೋಟ ಅಂತ ನೋಡ್ಬೋದು. ಗೈಸ್, ಇದೆ ಚಂದ್ರವಳ್ಳಿ ತೋಟ ಅಂತ ಈ ಪ್ಲೇಸ್ ಬಂದ್ಬಿಟ್ಟು. ಏನು ಸಖತ್ತಾಗಿದೆ ಅಲ್ಲ ವ್ಯೂ. ಎಷ್ಟು ಪ್ಯೂರ್ ನೀರು ನೋಡ್ರಿ. ಈ ಸೈಡ್ ಐತೆ ಅಂತ ಅನ್ನಲ್ಲ. ಸ್ಲಿಪ್ಪರ್ ಹಾಕೊಂಬಂದ್ರ ನೀವು? ನಾನು ಹಂಗೆ ಬಂದೆ ಸ್ಲಿಪ್ಪರ್. ಒಳಗೆ ಹಾಕ್ತಾರೆ. ಯಾಕೆ ಈ ಪಲ್ಲೆ ಹಾಕಿರಲ್ಲ? ಆ್ಯಕ್ಚುಲಾಗಿ ಹಿಂದ್ಗಡೆ ಇರ್ತೈತಿ. ಹಿಂದ್ಗಡೆ ಇನ್ನೊಂದು ದೇವಸ್ಥಾನ ಇದೆ ಮೇಲ್ಗಡೆ, ಅಲ್ಲಿ ಹೋಗೋಣ. ಮತ್ತು ಅಲ್ಲಿ ಫುಲ್ ಹಿಂದ್ಗಡೆ ಇದೆಲ್ಲ ಸ್ವಲ್ಪ ದೊಡ್ಡದು ಇದೆ. ಅಲ್ಲಿ ಈ ಹಿಂದ್ಗಡೆ ಇರೋದು ಆ್ಯಕ್ಚುಲಿ ಒರಿಜಿನಲ್ ದೇವ್ರು ಧವಳೇಶ್ವರ ಬಂದ್ಬಿಟ್ಟು ಹಿಂದ್ಗಡೆ ಗುಡ್ಡದ ಮೇಲೆ ಇರೋದು. ಅಲ್ಲಿ ಇವಾಗ ಆ್ಯಕ್ಚುಲಿ ಓಡಾಡೋಂಗಿಲ್ಲ, ಬಿಕಾಸ್ ಆಫ್ ಕರಡಿ ಕಾಟಗಳಿಂದ ಓಡಾಡೋ ಆಗಿಲ್ಲ ಆ್ಯಕ್ಚುಲಿ. ಅದು ಬಿಟ್ಟರೆ ಅಲ್ಲಿ ಅರ್ಧ ತನಕ ಅಲ್ಲಿ ಇನ್ನೊಂದು ಶಿವನ ದೇವಸ್ಥಾನ ಇದೆ. ಅಲ್ಲಿ ಮುಗಿಸ್ಕೊಂಡು ವಾಪಸ್ ಬರ್ಬೇಕಿದ್ರೆ ಅಷ್ಟೇ ಇವತ್ತಿನ ದಿನ. ಬಿಟ್ಟರೆ ಈ ಎರಡು ಸೈಡ್ ಹೋಗೋದು. ಬ್ಯಾಗ್ ತಗೊಂಡವ್ರಿ, ಏನ ತಗೊಂಡವ್ ಹೋಗ್ರಿ. ಬಿಡುತ್ತೆ ಪರ್ಸು ಎತ್ಕೊಂಡು ಕುತ್ಕೊಂಡಿರಲ್ಲ, ಮತ್ತೆ ಏನು ಇಲ್ಲ. ನೀವು ಹತ್ರಿ ಅದು ನೋಡಿ ಅದ್ರಾಗ ಏನೈತಿ ನೋಡಿ. ಅಲ್ಲಮ್ಮ ಮತ್ತೆ ಸುಮ್ಮನೆ ಅಲ್ಲಿ ಜೂಮ್ ಆಗ್ತಿದೆ ನೋಡಿ. ಹಿಂದ್ಗಡೆನೇ ಬಂದದೆ.
ಅದು ಅಲ್ಲ ಅವ್ರು ಸುಮ್ಮನೆ ಸುಮ್ಮನೆ ಕುತ್ಕೊಂಡತ್ತೆ ನಾನು ಅಂದೆ ಈ ಬ್ಯಾಗ್ನಾಗ ಏನಾರ ಐತೆನ ಬ್ಯಾಗ್ ಇಟ್ಕೊಳ್ರಿ ಅಂತ ಸುಮ್ಮನೆ ಕೂತ್ಕೊಂಡತ್ತೆ. ಅದಕ್ಕಿಂತ ಮುಂಚೆ ಅವ್ರು ನೋಡಿದ್ರು. ಮತ್ತೆ ಬ್ಯಾಗ್ನಾಗ ಪರ್ಸ್ ತಗೊಂಡು ಎದ್ದಾಡ್ತು. ಪುಷ್ಕರಣಿನ ಕೆರೆನ? ಕೆರೆ, ಚಂದ್ರವಳ್ಳಿ ಕೆರೆ. ಕಾಡನ್ನು ಬೆಂಕಿಯಿಂದ ರಕ್ಷಿಸಿ. ಆ್ಯಕ್ಚುಲಿ ಪ್ಲೇಸ್ ನಿಮಗೆ ಪ್ರೀ ವೆಡ್ಡಿಂಗ್ ಶೂಟಿಂಗ್ ಮಾತ್ರ ಸಖತ್ತಾಗಿದೆ. ವೆಡ್ಡಿಂಗ್ ಶೂಟಿಂಗ್ ಅಂತ ಒಳ್ಳೆ ಪ್ಲೇಸು ನೋಡ್ರಲ್ಲಿ ಗೈಸ್. ನಾನು ಹೇಳಿದ್ನಲ್ಲ ಮೇಲ್ಗಡೆ ಒಂದು ದೇವಸ್ಥಾನ ಐತೆ ಅಂತೇಳಿ. ಹಿಂಗೆ ಮೆಟ್ಟಿಲ ತೊಗೋಬೇಕು ತುದಿ ತನಕ. ಇಲ್ಲೇ ಒಳಗಡೆ ಸಂಧಿ ಟೈಪ್ ಇರೋದು. ಇದು ಸಂಧಿ ಒಳಗಡೆ ಹೋಗ್ಬೇಕು ಆ್ಯಕ್ಚುಲಿ. ಎಲ್ಲ ನೋಡ್ರಿ ಎಷ್ಟು ಮಂಗಣ್ಣಗಳು ಇದ್ದಾವೆ ಇಲ್ಲಿ. ಇಲ್ಲಿ ಹಿಂದ್ಗಡೆ ಇದು ಅರಮನೆ ಕೋಟೆ ಇದೆಯಲ್ಲ, ಅಲ್ಲಿಗೆ ಹೋಗುತ್ತಿದ್ದು. ಬಟ್ ಇದು ಕ್ಲೋಸ್ ಆಗಿದೆ ಆ್ಯಕ್ಚುಲಾಗಿ. ಹೋಗಿದ್ರ ಒಳಗಡೆ ಹೋಗಿ ತೋರಿಸ್ತೀನಿ ನಿಮಗೆ ಹೆಂಗಿದೆ ಏನು ಅಂತೇಳಿ ತೋರಿಸ್ತೀನಿ ಬನ್ನಿ. ಸಂಧಿ ಒಳಗಡೆ ಹೋಗ್ಬೇಕು. ನೋಡ್ಬೋದು ಇಲ್ಲಿ ಶಿವನ ದೇವಸ್ಥಾನ ಹೆಂಗಿದೆ ಅಂತೇಳಿ. ಎಷ್ಟು ಹತ್ತಿರ ಇದೆ ಗೊತ್ತಾಗೈತೆ ನನಗಿದು. ಮೇಲ್ಗಡೆ ಇದು ಏನು ಕಾಣ್ತಿದ್ದಾರೆ ಗುಡ್ಡ ಭಾಳ ಹತ್ತಿರ ಇದೆ ನನಗೆ. ಗೈಸ್ ಸ್ವಲ್ಪ ಪಟಾಕಿ ಹೊಡಿತಿರೋದಕ್ಕೆ ಇಲ್ಲಿರೋವೆಲ್ಲ ಎದ್ದು ಇದನ್ನು ಎಷ್ಟು ಸೇಫ್ ಆಗುತ್ತೆ ಮೇಲೆ. ಗೈಸ್ ಆ್ಯಕ್ಚುಲಿ ವೀರಗಾಸೆ ಮೂಲಕ ದೇವ್ರನ್ನ ಸ್ವಾಗತಿಸ್ತಾರೆ. ರಥ ಬರುತ್ತಲ್ಲ, ಅದರಲ್ಲಿ ಕೂರಿಸ್ಕೊಂಡು ದೇವ್ರನ್ನ ಒಂದು ಮೆರವಣಿಗೆ ಮಾಡಿಸ್ಕೊಂಡ್ಬರ್ತಾರೆ. ಅದೇ ಇವಾಗ ಹತ್ತತ್ರ ಇಲ್ಲಿ ದೇವಸ್ಥಾನ ಹತ್ರ ಇದೆ ಆಯಿತಾ. ದೇವಸ್ಥಾನ ಈಗ ಮುಂದೆ ಬರಲಿ, ಮುಂದೆ ಬಂದ್ಮೇಲೆ ತೋರಿಸ್ತೀನಿ ನಿಮಗೆ. ವೀರಗಾಸೆ ಹತ್ರ ಬರಲಿ ಅಂದ್ಕೊಂಡೆ, ಬಟ್ ಇಲ್ಲೇ ತೋರಿಸ್ತೀನಿ. ಇಲ್ಲೇ ಯಾಕೆ ಅಂದರೆ ಇಲ್ಲಿ ವೀರಗಾಸೆ ಹಾಕಿದವರು ಡೈಲಾಗ್ಸ್ ಹೇಳ್ತಾರೆ. ಅಂದರೆ ಯಾವ ರೀತಿ ಅಂದರೆ ಆಹಾ ರುದ್ರ ಆಹಾ ವೀರ ಅಂತೇಳಿ. ಇದು ನಮ್ಮ ಹಳ್ಳಿ ಸೈಡ್ ಇರೋರಿಗೆ ಮಾತ್ರ ಗೊತ್ತಿರುತ್ತೆ. ಇದನ್ನು ಆ್ಯಕ್ಚುಲಿ ಯಾರು ನೋಡಿರ್ತಾರೋ ಅವ್ರಿಗೆ ಗೊತ್ತಿರುತ್ತೆ ಇದು. ಕೊನೆಯಲ್ಲಿ ಮುಸುಕಿದ ಕತ್ತಲೆಯ ಕಳೆಯಬೇಕು, ಮತಗಳ ಹಳಿಯಬೇಕು, ವಿಚಾರಕ್ಕೆ ತಿಳಿಯ ವಿಷಯಕ್ಕೆ ತುತ್ತಾಗಿ ಕತ್ತಲೆಗೆ ಮೊರೆಯಾಗಿ ಇದೇ ನಮ್ಮ ಉದಯ ಅಷ್ಟು ಸುಲಭ ಅಲ್ಲ ಅಂದ್ಕೊಂಡು. ವೀರಗಾಸೆ ಅವ್ರು ಹಾಕ್ಕೊಂಡಿದ್ರಲ್ಲ ಡ್ರೆಸ್ಸೇ ಎಷ್ಟು ಒದ್ದೆ ಇರ್ತಾವೆ ಅನ್ಕೊಂಡು ಮಾಡೋದು ಕಷ್ಟ. ಮಾಡೋದ್ರಲ್ಲಿ ಡೈಲಾಗ್ ಹೇಳ್ತಂತ ಮಾಡೋದಿದೆಯಲ್ಲ, ಅದು ಇನ್ನೂ ಆ್ಯಕ್ಚುಲಿ ಕಷ್ಟ ಅಂತ ಹೇಳ್ಬೋದು. ಇನ್ನೂ ಚೆನ್ನಾಗಿ ಮಾಡಿದ್ರು. ಇವಾಗ ನಾವು ಸೀಟ್ ಹಾಕ್ತಿದ್ದೀವಿ. ನಾನು ಆಗಲಿ ತೋರಿಸ್ತಿದ್ದೀನಿ, ಇವಾಗ ಆ್ಯಕ್ಚುಲಿ ಹೋಗ್ತಿದ್ದೀವಿ. ಬರೀ ಓಕೆ ಗೈಸ್, ಇದಾಗಿತ್ತು ಇವತ್ತಿನ ಬ್ಲಾಗ್ ಅಂತಲೇ ಹೇಳ್ಬೋದು. ಇಷ್ಟ ಆಗಿರೋ ಲೈಕ್, 1 ಶೇರ್, ಸಬ್ಸ್ಕ್ರೈಬು
ಮಿಸ್ ಮಾಡಬೇಡಿ ಆಯಿತಾ. ಮತ್ತೆ ಹೊಸ ಬ್ಲಾಗಲ್ಲಿ ಸಿಗ್ತೀನಿ. ಬೈ ಬೈ ಗೈಸ್. ನಾಳೆ ನಮ್ಮ ದಾವಣಗೆರೆಯಲ್ಲಿ ಒಂದು ಇವೆಂಟ್ ಇದೆ, ಇವೆಂಟಲ್ಲಿ ಸಿಗ್ತೀನಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದು ಮಿಸ್ ಮಾಡಬೇಡಿ.